ಕೊನೆಯದಾಗಿ ಅವರನ್ನು ಮಾತಾಡಿಸಿದ್ರು. ಅದಾಗಿ 5 ನಿಮಿಷ ಆಗಬೇಕಾದ್ರೆ ಕಿಡ್ನಾಪ್ ಆಗಿದೆ ಸರ್. ಅವತ್ತು ರಾತ್ರಿ ಹೆಗ್ಡೋರ್ ಹತ್ರ ಹೇಳಿದ್ದೆ ನಾನು, ಈಗ ಆಯ್ತು ಅಂತ. ನನ್ನ ಮಗಳನ್ನು ಮುಗಿಸ್ಬಿಟ್ಟಿದ್ದಾರೆ. ಇವತ್ತು ನ್ಯಾಯ ಕೇಳಿದ್ರೆ ಈ ರೀತಿ ನಮ್ಮ ಮೇಲೆ ಪಾಲಿಕೆ ಮಾಡ್ತಾ ಇದ್ದಾರೆ ನೋಡಿ. ನಿಮ್ಮ ಪಕ್ಷದಲ್ಲಿ ಇದ್ದವರು ಹೇಳ್ತಾ ಇದ್ದಾರೆ, ಇಷ್ಟು ದೊಡ್ಡ ಮನೆ ಕಟ್ಟಿದರೆ ಸೊಪ್ಪಿನ ಹೆಸರು ಹೇಳ್ಕೊಂಡು ಹಣ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗಾದ್ರೆ ನಮ್ಮ ಮನೆಗೆ ನ್ಯಾಯ ಇಲ್ವ ಸರ್? ಹಾಗಾದ್ರೆ ನೋಡಿ, ನಮ್ಮ ಕುಟುಂಬದ ದೊಡ್ಡಪ್ಪವರಿದ್ದಾರೆ, ಅವರಂತಾನೆ ಇದೇ ಮೇಲೆ ಹೇಳಿದ್ದಾರೆ ನೋಡಿ. ನಮ್ಮ ಮನೆಯಿಂದ ಆಗಿದ್ದು ಅನ್ಯಾಯ ಆಗಿದೆ, ಇದನ್ನು ಇಲ್ಲಿಗೆ ನಿಲ್ಲಿಸಿಬಿಡುವಂತ ಹೇಳಿದ್ದಾರೆ. ಹಾಗಾದ್ರೆ ನ್ಯಾಯ ಯಾರು ಕೊಡಿಸೋದು ಸರ್? ನೋಡಿ, ನಮ್ಮ ಕುಟುಂಬದ ದೊಡ್ಡಪ್ಪವರಿದ್ದಾರೆ, ಅವರಂತಾನೆ ಇದೇ ಮೇಲೆ ಹೇಳಿದ್ದಾರೆ ನೋಡಿ. ನಮ್ಮ ಮನೆಯಿಂದ ಆಗಿದ್ದು ಅನ್ಯಾಯ ಆಗಿದೆ, ಇದನ್ನು ಇಲ್ಲಿಗೆ ನಿಲ್ಲಿಸಿಬಿಡುವಂತ ಹೇಳಿದ್ದಾರೆ. ಹಾಗಾದ್ರೆ ನ್ಯಾಯ ಯಾರು ಕೊಡಿಸೋದು ಸರ್? ಇದೇ ತಮ್ಮನ ಬಳಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಠಲಗೌಡ ಅಂತ ನೋಡಿ. ನಾನು ಸೌಜನ್ಯ ಅಪ್ಪ, ಅವನು ಸೌಜನ್ಯ ಮಾವ ಅಂತ ಹೇಳಿದಕ್ಕೆ, ಹೌದಾ ಮಾರೆ, ತುಂಬಾ ಒಳ್ಳೆ ಹುಡುಗಿ, ತುಂಬಾ ಚೆನ್ನಾಗಿದ್ದಾಳೆ, ಇನ್ನು ನಿನಗೆ ಪಕ್ಷದವರೆಲ್ಲ ಬಂದು ಹಣ ಕೊಡ್ತಾ ಇದ್ದಾರೆ, ಅದನ್ನು ಸುಮ್ಮನೆ ಕೋರ್ಟು ಕಚ್ಚಿದೆ ಅಂತ ಖರ್ಚು ಮಾಡಬೇಡ, ಇದ್ದ ಮಕ್ಕಳು ನೋಡ್ಕೊಂಡಿರು ಅಂತ ಹೇಳಿದ್ದಾರೆ. ಅನ್ನೋದು ತಮ್ಮನಿಗೆ ಕೂಡ ಅದೇ ಇದೆ, ನೀನು ಕೂಡ ನಡೆದುಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳಿರುತ್ತೆ, ಆ ಕಡೆಗೆ ನೋಡ್ಕೊಂಡು ನಡಿ, ಹೆಲ್ಮೆಟ್ ಧರಿಸ್ಕೊಂಡು ನಡಿ ಅಂತ ಇದೇ ಮಾತು ಹೇಳಿದ್ದೀರಾ ಸರ್. ಹಾಗಾದ್ರೆ ಸಾಂತ್ವನ ಯಾರು ಹೇಳ್ತಾ ಇದ್ದಾರೆ ಸರ್ ನಮಗೆ?